ಜನಲೈನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಿತಾ. ಸೊ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಆಯುರ್ವೇದಿಕ್ ಕ್ಲಿನಿಕ್ ಅನ್ನ ನಿಮ್ಗೆ ಪರಿಚಯಿಸ್ತಾ ಇದ್ದೇನೆ. ಸೊ ಈ ಯಾಂತ್ರೀಕೃತ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ. ಈ ಸಮಸ್ಯೆಗೆ ಎಲ್ಲಾ ಕೂಡ ರಾಮಬಾಣ ಯಾವ್ದಂತ ಹೇಳಿದ್ರೆ ಆಯುರ್ವೇದಿಕ್ ಮೆಡಿಸಿನ್. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಇಂಗ್ಲಿಷ್ ಮೆಡಿಸಿನ್ ದಾಸರಾಗಿ ಬಿಟ್ಟಿದ್ದೇವೆ. ಸೊ ಇಂಗ್ಲಿಷ್ ಮೆಡಿಸಿನ್ ಅನ್ನ ತ್ಯಜಿಸಿ ಪರ್ಯಾಯವಾಗಿ ಯಾವುದು ಅಂತ ಹೇಳಿದ್ರೆ ಅದು ಆಯುರ್ವೇದಿಕ್. ಮೂಲವ್ಯಾಧಿ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದಾರೆ ಅವರಿಗೆ ಪಂಚುಳದ ಆಯುರ್ಧಾಮದಲ್ಲಿ ನಾಟಿ ವೈದ್ಯರು ತಯಾರಿಸಿದ ಈ ಔಷಧಿಯಿಂದ ಈ ಮೂಲವ್ಯಾಧಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬಹುದು. ಪ್ರತಿಯೊಬ್ರು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಕಾರ್ಯಕ್ರಮದ ಮೂಲಕ ಹಿಂದೆ ಆ ಒಂದು ಸಮಸ್ಯೆಗೆ ಫುಲ್ ಸ್ಟಾಪ್ ಅನ್ನ ಇಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೇವೆ. ಸೊ ಇವತ್ತು ನಮ್ ಜೊತೆ ಇದ್ದಾರೆ ಸಂಶುದ್ದೀನ್ ಸಲ್ಮಾರ್ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಪ್ರಸ್ತುತವಾಗಿ ಈ ಮೂಲವ್ಯಾಧಿ ಸಮಸ್ಯೆ ಎಲ್ಲರಲ್ಲಿ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ರು ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈಗ ಯಾಂತ್ರೀಕರಣದ ಬದುಕಾಗ್ಬಿಟ್ಟು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗೇನೆ ಯಾವ ರೀತಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನರೀಗ ಪ್ರಸ್ತುತ ಹುಡುಕ್ತಾ ಇದ್ದಾರೆ ಡಾಕ್ಟರ್ ಅನ್ನ. ಸೊ ಹಾಗಾಗಿ ಇವರು ಪುತ್ತೂರಿನಲ್ಲಿರುವಂತಹ ನಮ್ದು ಫೇಮಸ್ ಅಂತಾನೆ ಹೇಳ್ಬೋದು. ಸೊ ಇವ್ರ ಬಗ್ಗೆ ಕೇಳಿರ್ಬೋದು ಎಲ್ರು ಕೂಡ, ಸಂಶುದ್ದೀನ್ ಸಲ್ಮಾರ ಅಂತ. ಸೊ ನಿಮ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು? ಕಳೆದ 30 ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದೆ ಮಹಾರಾಷ್ಟ್ರದಲ್ಲಿ. ನಮ್ಮ ಹಿರಿಯರಿಂದ ಬಂದಂತ ಔಷಧಿಯ ಒಂದು ಫಾರ್ಮುಲಾ ಅಂತ ಹೇಳ್ಬೋದು. ಅದನ್ನು ರಿಸರ್ಚ್ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ದೀವಿ. ಈ 30 ವರ್ಷದಲ್ಲಿ ನಾವು ಕೊಡುವಂತ ಔಷಧಿಯಲ್ಲಿ ಪ್ರಮುಖವಾಗಿ ಮೂಲವ್ಯಾಧಿ ರೋಗಕ್ಕೆ ಕೊಡುವಂತ ಔಷಧಿ ಅದು ಮೂಲವ್ಯಾಧಿ ಫಿಸ್ತುಲಾ ಫಿಶರ್. ಅದು ಯಾವುದೇ ಕಂಡೀಷನ್ ಅಲ್ಲಿ ಇದ್ರೆ ಕೇವಲ ಒಂದೇ ದಿವಸದಲ್ಲಿ ನಮ್ಮ ಔಷಧಿಯನ್ನು ಸೇವಿಸಿ ಅವರು ಮನೆಗೆ ಮುಟ್ಟುವಷ್ಟರಲ್ಲಿ ಅವರಿಗೆ ತುಂಬಾ ರಿಸಲ್ಟ್ ಬರ್ತಾ ಇದೆ. ಅದೇ ತರ 3 ದಿವಸದಲ್ಲಿ ಅವರಿಗೆ ತುಂಬಾ ಕಮ್ಮಿ ಆಗ್ತಾ ಇದೆ. 1 ತಿಂಗಳಲ್ಲಿ ಅವರಿಗೆ ಟೋಟಲ್ ನಾರ್ಮಲ್ ಆಗ್ತಾ ಇದೆ. ಆದ್ರಿಂದಲೇ ಈ ನಮ್ಮ ಸಾಲ್ಮರ ಫೈಲೋಕೇರ್ ಅಂತ ಹೇಳುವಂತಹ ಈ ಔಷಧಿ ಕರ್ನಾಟಕ ಅಲ್ಲ ಭಾರತ ದೇಶದಲ್ಲೇ ನಂಬರ್ 1 ಔಷಧಿ ಅಂತ ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದ್ರೆ ಒಂದು ಗಿಡಮೂಲಿಕೆ ಔಷಧಿಯನ್ನು ಕ್ರಮಬದ್ಧವಾಗಿ ತಯಾರಿಸಿ ಅದನ್ನು ನಮ್ಮ ಕ್ಲಿನಿಕ್ ಅಲ್ಲೇ ಕೊಟ್ಟು ಗುಣಪಡಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದು ಕೇವಲ ಒಂದೇ ದಿವಸದಲ್ಲಿ ಅದು ರಿಸಲ್ಟ್ ಬರ್ತಾ ಇದೆ. ಈ 1 ದಿವಸದ ಔಷಧಿಯನ್ನು ಕುಡಿದ ನಂತರ ಅವರಿಗೆ 30ರಿಂದ 40% ಕಮ್ಮಿ ಆಗ್ತಾ ಇದೆ. ಅಂತ ಔಷಧಿ ಭಾರತ ದೇಶದಲ್ಲಿ ಯಾವುದೇ ಸಿದ್ಧ ಔಷಧಿ ಇಲ್ಲ ಅಂತೇಳಿ ಹೇಳ್ಬಹುದು. ಎಸ್ ಸರ್. ಸೊ ಈ ಮೆಡಿಸಿನ್ ಈಗ ಸಂಗ್ರಹ ಆಗ್ಬೇಕು ಅಂತ ಹೇಳಿದ್ರೆ ಏನು ಗಿಡಮೂಲಿಕೆಗಳು ಅಥವಾ ಸಸ್ಯಗಳು ಬೇಕೇ ಬೇಕಾಗಿರುತ್ತೆ. ಸೊ ಇದನ್ನ ಯಾವ ರೀತಿ ನೀವು ಮಾಡ್ತೀರಿ, ಬೈ ಮಾಡ್ತೀರಿ, ಸಂಗ್ರಹ ಮಾಡ್ತೀರಿ? ಈಗ ಗಿಡಮೂಲಿಕೆ ಔಷಧಿ ಯಾವ ರೀತಿಯಲ್ಲಿ ನಾವು ಸಂಗ್ರಹ ಮಾಡ್ತೀವಿ ಅಂದ್ರೆ, ಈಗ ನಾವು ಕೆಲವೊಂದು ಕಡೆ ಅಂದ್ರೆ ಕರ್ನಾಟಕ, ಕೇರಳ, ರಾಜಸ್ಥಾನ ಮತ್ತು ಹೈದರಾಬಾದು ಈ ತರ ರಾಜ್ಯಗಳಿಂದ ಅಲ್ಲಿ ಇರುವಂತಹ ಪಾರಂಪರ್ಯ ವೈದ್ಯರಿಂದ ಅವರನ್ನು ಕನ್ಸಲ್ಟ್ ಮಾಡಿ ಅವರಿಂದ ನಾವು ಗಿಡಮೂಲಿಕೆಯನ್ನು ತರಿಸಿಕೊಂಡು ನಾವು ರೆಡಿ ಮಾಡಿ ತಯಾರಿಸುವಂತ ಕೆಲಸವನ್ನು ಸಮೇತ ಮಾಡ್ತಾ ಇದ್ದೀವಿ. ಹೌದು. ಈಗ ಮೂಲವ್ಯಾಧಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಮುಜುಗರದ ವಿಷಯ. ಎಷ್ಟೋ ಜನ ಅದನ್ನ ಏನು ಮಾಡ್ತಾರೆ, ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ಅದನ್ನ ಹೀಗೇನೆ ಮಾಡ್ಬೇಕು ಅಥವಾ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬಿಡ್ತಾರೆ. ಈ ಇಂಗ್ಲಿಷ್ ಮೆಡಿಸಿನ್ ಬಿಟ್ಟು ಇಲ್ಲಿಗೆ ಯಾಕೆ ಬರ್ಬೇಕು? ನನ್ನ ಪ್ರಕಾರ ಯಾವುದೇ ವಿಧದ ಮೂಲವ್ಯಾಧಿ ಆಗ್ಲಿ ಅದು ಸ್ಟೇಜ್ 1 ಇಂದ ಹಿಡಿದದ್ದು ಸ್ಟೇಜ್ 4 ತನಕ ಹೊರಗಡೆ ಹೋದ್ರೆ, ಯಾವುದೇ ಹಾಸ್ಪಿಟಲ್ಗೆ ಅವರು ಹೋದ್ರೆ ಅವರು ಸರ್ಜರಿ ಮಾಡ್ಬೇಕಂತೇಳಿ ಹೇಳ್ತಾರೆ. ನಮ್ಮಲ್ಲಿ ಸರ್ಜರಿ ಇಲ್ಲ. ನಾವು ಕೊಡುವಂತ ಈ ಸಾಲ್ಮರ ಫೈಲೋಕ್ಯಾರ್ ಔಷಧಿ ಇದೆ ಅಲ್ವಾ, ಇದು ಒಂದು ಗಿಡಮೂಲಿಕೆಯಲ್ಲಿ ತಯಾರಿಸಿದಂತ ಔಷಧಿ. ಕೇವಲ 1 ಡೋಸು 6 ಗ್ರಾಮ್ ಔಷಧಿ ನಮ್ಮಲ್ಲಿಗೆ ಬಂದಾಗ ನಾವು ಅವರಿಗೆ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಅವರಿಗೆ ಕೊಟ್ಟು ಒಂದು 15 ನಿಮಿಷ ಕಳೆದ ನಂತರ ಅವರಿಗಿರುವಂತಹ ನೋವು, ತುರಿಕೆ, ಉರಿ, ಅಲ್ಲಿ ಚುಚ್ಚಿದಾಗೆ ಆಗುವುದು, ಈ ತರ ಇದ್ದದ್ದು ಬ್ಲೀಡಿಂಗ್ ಇದ್ದಂತ ಸಮಸ್ಯೆ ಟೋಟಲ್ ಆಗಿ ನಾರ್ಮಲ್ ಆಗ್ತದೆ. ಇಂಥ ಔಷಧಿ ಎಲ್ಲಿದೆ? ಅದಕ್ಕೆ ಬೇಕಾಗಿ ನಮ್ಮಲ್ಲಿಗೆ ಅವರು ಫಸ್ಟ್ ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ನಮ್ಮಲ್ಲಿಗೆ ಬಂದ್ರೆ ಯಾವುದೇ ಸರ್ಜರಿ ಬೇಕಾಗಿಲ್ಲ ಅವರಿಗೆ. ಕೂಡಲೇ ಅಂದ್ರೆ ಕಮ್ಮಿ ಅಂದ್ರೆ 1 ತಿಂಗಳಲ್ಲಿ ಟೋಟಲ್ ನಾರ್ಮಲ್ ಆಗ್ತದೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅವರು ಸೀದಾ ಡೈರೆಕ್ಟ್ ಹೋಗಿ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿ ಆಪರೇಷನ್ ಅಥವಾ ಲೇಸರ್ ಅಥವಾ ಸಾರಸೂತ್ರ ಚಿಕಿತ್ಸೆಯನ್ನು ಮಾಡಿದ್ರೆ ಅವರಿಗೆ ಮತ್ತೆ 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 ಅದು ಮರುಕಳಿಸ್ತದೆ. ನಮ್ಮ ಔಷಧಿಯಲ್ಲಿ ಖಂಡಿತವಾಗಿ 100% ಅವರಿಗೆ ರಿಟರ್ನ್ ಆಗಲ್ಲ ಅಂತ ಹೇಳಿ ಹೇಳ್ಬೋದು.
ಸೊ ನಾವು ಪ್ರಸ್ತುತವಾಗಿ ನೋಡೋದಾದ್ರೆ ಈ ಮೂಲವ್ಯಾಧಿ ಸಮಸ್ಯೆ ಅಂದ್ರೆ ಕೆಲವರಿಗೆ ಒಂದೊಂದು ರೀತಿಯಾದಂತಹ ಪ್ರಾಬ್ಲಮ್ ಇರ್ತದೆ. ನೀವು ಹೇಳ್ದ ಹಾಗೇನೆ ಈಗ ಮೂಲವ್ಯಾಧಿಯಲ್ಲಿ ತರ ಏನು ಸಮಸ್ಯೆ ಇರುತ್ತೆ. ಅದೇ. ಸೊ ಇದಕ್ಕೆ ಯಾವ ರೀತಿ ಮದ್ದು ಅಂದ್ರೆ ಒಂದೇ ರೀತಿಯಾದಂತಹ ಮದ್ದು ಇರುತ್ತೆ ಅಲ್ವಾ, ಬೇರೆ ಚೇಂಜಸ್ ಇರುತ್ತಾ? ಫೈಲ್ಸ್, ಫಿಶರು, ಪಿಸ್ತೂಲ, ಓಕೆ. ಅಲ್ಲಿ ತುರಿಕೆ ಇರ್ಲಿ ಅಥವಾ ಅಲ್ಲಿ ಮಾಂಸಗಡ್ಡೆ ತರ ಹೊರಗೆ ಬರ್ಲಿ, ಅಲ್ಲಿಂದ ಗಮ್ ಅಥವಾ ನೀರ್ ತರ ಬರ್ಲಿ, ಅಥವಾ ಅವರಿಗೆ ಬ್ಲೀಡಿಂಗ್ ಆಗ್ಲಿ, ಅವರಿಗೆ ಸಹಿಸಲಿಕ್ಕೆ ಸಾಧ್ಯ ಇಲ್ಲದಂತ ನೋವಿರ್ಲಿ, ಅದು ಯಾವುದೇ ಕಂಡೀಷನ್ ಅಲ್ಲಿ ಇದ್ರೂ ಸಮೇತ ನಾವು ಕೊಡುವಂತದ್ದು ಸಾಲ್ಮರ ಫೈಲೋಕೇರ್ ಔಷಧಿ ಅದು ಒಂದೇ. ಅದು ಯಾವುದೇ ಅಂದ್ರೆ ಫೈಲ್ಸ್, ಫಿಶರ್, ಪಿಸ್ತೂಲ ಅದು 3 ಸ್ಟೇಜ್ ಅಲ್ಲಿ ಇದ್ರೂ ಅದಕ್ಕೆ ಕೊಡುವಂತ ಔಷಧಿ ನಮ್ದು ಸಾಲ್ಮರ ಫೈಲೋಕೇರ್ ಔಷಧಿ. ಅದರಲ್ಲಿ ಅವರಿಗೆ 100% ರಿಸಲ್ಟ್ ಸಿಗತ್ತೆ. ಆದ್ರೆ ಇದಕ್ಕೆ ಅವರ ಸ್ಟೇಜ್ ವೈಸ್ ನೋಡ್ಕೊಂಡು ಕೆಲವೊಂದು ಔಷಧಿಯನ್ನು ಆಡ್ ಮಾಡಿ ಅವರಿಗೆ ನಾವು ಕೊಡ್ತಾ ಇದೀವಿ. ಆ ತರ ಇದೆ. ಸೊ ಇಲ್ಲಿ ಪ್ರತಿನಿತ್ಯ ಎಷ್ಟು ಜನರು ಬರ್ತಾ ಇದ್ದಾರೆ? ನಮ್ಮಲ್ಲಿಗೆ ಪುತ್ತೂರಿಗೆ ನಮ್ಮ ಕ್ಲಿನಿಕ್ ಸಿಟಿಯಿಂದ 7 ಕಿಲೋಮೀಟರ್ ದೂರ ಇದೆ. ಕಮ್ಮಿ ಅಂದ್ರೆ ಒಂದು 30 ಪೇಷಂಟು 35 ಪೇಷಂಟು ತನಕ ಇಲ್ಲಿಗೆ ಬರ್ತಾ ಇದ್ದಾರೆ. ಶನಿವಾರ 50 ರಿಂದ 60 ಪೇಷಂಟ್ ಬರ್ತಾ ಇದ್ದಾರೆ. ಸೊ ಹಾಗೇನೆ ಈಗ ಏನು ಪುತ್ತೂರಲ್ಲಿ ಅದು ಎಷ್ಟೋ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇದು ಏನು ಪುತ್ತೂರಿನಿಂದ ತುಂಬಾ ಒಳಗಡೆ ಇರುವಂತಲ್ವಾ ಪ್ಲೇಸ್. ಐ ಮೀನ್ ಸೊ ಏನಾಗುತ್ತೆ, ಪಂಚಲದಿಂದ ಬಂದು ಇಲ್ಲಿ ನರಿಮೊಗರು, ಸೊ ಇಲ್ಲಿಗೆ ಬರ್ಬೇಕು, ಜಂಕ್ಷನ್ ಇಲ್ಲಿ ಚರ್ಚ್ ದಾಟಿ ಬರ್ಬೇಕು. ಸೊ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಒಂದು ಇಲ್ಲಿ ಏನ್ ನಾವು ತಿಳಿಸ್ಲಿಕ್ಕೆ ಹೋಗೋದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಇದ್ರ ಬಗ್ಗೆ ಒಂದು ಏನು ನಾಲೆಜ್ ಇರ್ಬೇಕು. ಯಾಕಂತ ಹೇಳಿದ್ರೆ ಈ ಮೂಲವ್ಯಾಧಿ ಅಂತ ಹೇಳಿದ್ರೆ ಎಲ್ರು ಇಂಗ್ಲಿಷ್ ಮೆಡಿಸಿನ್ ಅನ್ನ ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ನಾಟಿ ಅಥವಾ ಆಯುರ್ವೇದಿಕ್ ಅನ್ನ ಏನು ಪ್ರಸ್ತುತವಾಗಿ ಪಡ್ಕೋಬೇಕು. ನಾನು ಕೇಳೋದಾದ್ರೆ ಈಗ ಪ್ರತಿಯೊಬ್ರು ಏನ್ ಮಾಡ್ತಾರೆ, ನಮ್ಗೆ ಏನು ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಬೇಗ ಗುಣಮುಖ ಆಗುತ್ತೆ ಅಥವಾ ಏನು ಬೇಗ ಅದು ರಿಕವರ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈಗ ಆಲ್ರೆಡಿ ಅದು ಒಂದು ಇದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಈಗ ಕಳೆದ ಒಂದು 30 ವರ್ಷದಿಂದ ಆಯುರ್ವೇದಿಕ್ ತುಂಬಾ ಸ್ಲೋ ಇದೆ. ಹೌದು. ಅಲೋಪತಿಗೆ ಎಲ್ಲರೂ ಕನ್ವರ್ಟ್ ಆಗಿದ್ದಾರೆ. ಅವರಿಗೆ ಯಾಕೆ ಅಲೋಪತಿಗೆ ಕನ್ವರ್ಟ್ ಆಗಿದ್ದಾರೆ ಅಂದ್ರೆ ಹೋದ ತಕ್ಷಣ ಅವರಿಗೆ ಔಷಧಿ ತಗೊಳ್ಬೇಕು, ಆ ನೋವು ಕಡಿಮೆ ಆಗ್ಬೇಕು, ಮತ್ತೆ ಅವರಿಗೆ ರಿಲೀಫ್ ಆಗ್ಬೇಕು. ಈ ಆಯುರ್ವೇದಿಗೆ ಬಂದಾಗ ಆಗ್ತದೆ ಅಂತ ಹೇಳಿದ್ರೆ ಅವರಿಗೆ ಲೈಫ್ ಲಾಂಗಿಗೆ ನಮ್ಮ ಔಷಧಿಯಲ್ಲಿ ಗುಣ ಆಗ್ತದೆ, ಮತ್ತೆ ರಿಪೀಟ್ ಆಗಲ್ಲ. ಅವರಿಗೆ ತಾಳ್ಮೆ ಬೇಕಾಗತ್ತೆ, ಪಥ್ಯಗಳು ಮಾಡ್ಬೇಕಾಗತ್ತೆ. ಹಾಗಿದ್ರೆ ಇದರಲ್ಲಿ ಮತ್ತೆ ಮರುಕಳಿಸದಂತ ಔಷಧಿ ನಮ್ಮಲ್ಲಿ ಇದೆ. ಓಕೆ. ಸೊ ಆ ರೀತಿಯಾಗಿ ಇದ್ ಮಾಡುವಂತದ್ದು. ಅದ್ರ ಜೊತೆಗೆ ಈ ಸಲ್ಮಾರದ ಬಗ್ಗೆ ನಾವು ಕೂಡ ಕೇಳಿದ್ದೇವೆ. ಸೊ ಇದು ಏನು ಇನ್ನು ಈಗ ಬೇರೆ ಬ್ರಾಂಚ್ ಮಾಡುವಂತಹ ಪ್ಲಾನ್ಸ್ ಇದೆಯಾ ಅಥವಾ ಹೊರ ರಾಜ್ಯಗಳಲ್ಲಿ? ಅದೇ ನಮ್ದು ಆಲ್ರೆಡಿ ಈಗ ಕರ್ನಾಟಕದಲ್ಲಿ 5 ಕಡೆ ಇದೆ. ಪುತ್ತೂರು ಬಿಟ್ರೆ ಬೆಂಗಳೂರಲ್ಲಿ ಇದೆ, ಮೈಸೂರಲ್ಲಿ ಇದೆ, ಹುಬ್ಳಿಯಲ್ಲಿ ಇದೆ, ರಾಯಚೂರಲ್ಲಿ ಇದೆ. ಅದೇ ತರ ಕೇರಳದಲ್ಲಿ ಕ್ಯಾಲಿಕಟ್ ಅಲ್ಲಿ ಇದೆ ಮತ್ತು ಎರ್ನಾಕುಲಮದಲ್ಲಿ ಇದೆ, ಕೊಚ್ಚಿ ಅಂತ ಹೇಳ್ತೀವಿ, 2 ಕಡೆ ಇದೆ. ತಮಿಳುನಾಡಲ್ಲಿ ಇದೆ, ಕೊಯಮತ್ತೂರು ಮತ್ತು ಚೆನ್ನೈಯಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಇದೆ. ಈಗ ಇನ್ನು ಮುಂದಕ್ಕೆ ನಮ್ಮ ದಕ್ಷಿಣ ಭಾರತ ಕಂಪ್ಲೀಟ್ ಮಾಡಿ ಮತ್ತೆ ಉತ್ತರ ಭಾರತದ ಕಡೆ ಹೋಗುವಂತ ಒಂದು ಅಭಿಪ್ರಾಯವನ್ನು ಸಮೇತ ಒಂದು ಇದನ್ನು ಇಟ್ಕೊಂಡಿದೀವಿ ನಾವು. ಇದು ಗವರ್ಮೆಂಟ್ ಗವರ್ಮೆಂಟ್ ಅಪ್ರೂವಲ್ ಅಥವಾ ಗವರ್ಮೆಂಟ್ ರಿಲೇಟೆಡ್ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ? ಖಂಡಿತವಾಗಿ 2004ರಿಂದ ನಮ್ಮ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಡ್ರಗ್ ಲೈಸೆನ್ಸ್, ಆಯುಷ್ ವಿಭಾಗದ ಡ್ರಗ್ ಲೈಸೆನ್ಸ್ ಇದೆ. ಅದೇ ತರ GMP ಸರ್ಟಿಫೈಡ್ ಕಂಪನಿ ಅಂತೇಳಿ ನಮ್ಮದು ನೋಂದಣಿಯಾಗಿದೆ. ನಾವು ಆಯುರ್ವೇದಿಕ್ ಗಿಡಮೂಲಿಕೆಯನ್ನು ಯಾವ ರೀತಿ ಅಂದ್ರೆ ಅದನ್ನು ಅಷ್ಟು ಕಷ್ಟ ಬಂದು ಅಂತ ಹೇಳಿದ್ರೆ ಇದರದ್ದು ಕಷ್ಟ ನಮಗೆ ಗೊತ್ತಿರುವುದು. ಇದಕ್ಕೆ ಗಿಡಮೂಲಿಕೆಗಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ. ಅದನ್ನು ಬೇರೆ ರಾಜ್ಯದಿಂದ ನಾವು ತರಿಸಿಕೊಂಡು ಅದನ್ನು ತಯಾರಿಸಿ ರೆಡಿ ಮಾಡಿ ಪೇಷಂಟ್ ಗೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ ಕಾರಣವೇ ನಾವು ಪ್ರತಿ ಒಂದು ರಾಜ್ಯದಲ್ಲಿ ನಮ್ಮ ಕ್ಲಿನಿಕ್ ಅನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ತರದ್ದು ಏಜೆನ್ಸಿ ಅಥವಾ ಡಿಸ್ಟ್ರಿಬ್ಯೂಟರಿಗೆ ಈ ಔಷಧಿಯನ್ನು ನಾವು ಕೊಡ್ತಾ ಇಲ್ಲ. ನಮ್ಮ ಕ್ಲಿನಿಕ್ ಅಲ್ಲೇ ಬಂದವರಿಗೆ ನಮ್ಮ ಡಾಕ್ಟರ್ ಮುಖಾಂತರವೇ BMS ಆದಂತ ವೈದ್ಯರನ್ನಿಟ್ಟು ಅವರು ಬಂದು ಅವರನ್ನು ಪರಿಶೀಲನೆ ಮಾಡಿ ಅವರದ್ದು ಯಾವ ಸ್ಟೇಜ್ ಅಲ್ಲಿ ಇದೆ, ಸ್ಟೇಜ್ 1, 2, 3, 4 ಸ್ಟೇಜ್ ಅಲ್ಲಿ ಇದೆ ಅಂತೇಳಿ ನೋಡ್ಕೊಂಡು ಅವರಿಗೆ ನಾವು ಔಷಧಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಆದ್ರಿಂದ ನಮಗೆ ಇಷ್ಟ ತನಕ ಬಂದಂತ ರೋಗಿಗಳದ್ದು ಪ್ರತಿ ಒಂದು ಬಯೋಡಾಟಾ ಅವರದ್ದು ಅಪ್ ಟು ಡೇಟ್ ನಾವು ಇಲ್ಲಿ ರೆಡಿ ಮಾಡಿ ಇಟ್ಟುಕೊಂಡಿದೀವಿ. ನಮ್ಮಲ್ಲಿ ಬಂದವರಿಗೆ 10 ದಿವಸದಲ್ಲಿ ಇಷ್ಟು ಕಡಿಮೆ ಆಗಿದೆ, ಮತ್ತೆ 10 ದಿವಸ ಮುಗಿಯುವಾಗ ಪುನಃ ಬರ್ತಾರೆ, ಅವಾಗ ಅವರಿಗೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿ ಪ್ರತಿ ಒಂದು ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಸಮೇತ ನಮ್ಮ ಹತ್ರ ಇದೆ. ಸೊ ಅದ್ರ ಜೊತೆಗೆ ಮೂಲವ್ಯಾಧಿ ಬಿಟ್ಟು ಸೊ ಇಲ್ಲಿ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗೆಲ್ಲ ಇಲ್ಲಿ ಮೆಡಿಸಿನ್ ಅನ್ನು ನೀವು ಕೊಡ್ತೀರಿ? ಪುತ್ತೂರಿಗೆ ಬಂದಾಗ ಇಲ್ಲಿ ಕೆಲವೊಂದು ಔಷಧಿಗಳನ್ನ ನಾವು ಕೊಡ್ತಾ ಇದೀವಿ. ಜಾಯಿಂಟ್
ಪೇನ್ ಅಂದ್ರೆ ಸಂಧಿವಾತ, ಉಷ್ಣವಾತ, ಪಿತ್ತವಾತ, ಅಮವಾತ, Yes. ಇಂಥ ಕಾಯಿಲೆಗಳು, ಹಳೆಯದಾದ ನೋವು ಅಥವಾ ಸ್ಪಾಂಡಿಲೈಸಸ್ ಅಥವಾ ಬೆನ್ನು ಉರಿ ಅಥವಾ ಸೊಂಟ ನೋವು, ಇಂಥದಕ್ಕೆ ನಮ್ಮ ಸಿದ್ಧ ಔಷಧಿ ಇದೇ ತರ ಮೂಲವ್ಯಾಧಿಯಲ್ಲಿ ಯಾವುದೇ ತರದ್ದು ಯಾವ ರಿಸಲ್ಟ್ ಇದೆ ಅದೇ ತರ ರಿಸಲ್ಟ್ ಸಿಗುವಂತ ಔಷಧಿ ಸಮೇತ ನಾವು ಇದಕ್ಕೆ ಸಂಬಂಧಪಟ್ಟ ಔಷಧಿ ಕೊಡ್ತಾ ಇದ್ದೀವಿ. ಅದೇ ತರ ಇನ್ನು ಬೇರೆ ಅಂದ್ರೆ ಕಿಡ್ನಿ ಸ್ಟೋನಿಗೆ ನಾವು ಕೊಡ್ತಾ ಇದ್ದೀವಿ, ಹೃದಯ ಸಂಬಂಧಿ ಕಾಯಿಲೆಗೆ ಕೊಡ್ತಾ ಇದ್ದೀವಿ. ಮತ್ತೆ ಪ್ರತಿಯೊಂದು ಹಿರಿಯರಿಂದ ಬಲವಲಿಯಾಗಿ ಬಂದಂತ ಔಷಧಿಗಳಿದೆ, ಅದನ್ನು ಸಮೇತ ನಾವು ರೋಗಿಗಳಿಗೆ ಪುತ್ತೂರಲ್ಲಿ ಮಾತ್ರ ಕೊಡ್ತಾ ಇದ್ದೀವಿ. ಬಾಕಿ ಉಳಿದಂತ ಕ್ಲಿನಿಕ್ ಅಲ್ಲಿ ನಮಗೆ ಕೊಡಕ್ಕಾಗಲ್ಲ. ಅಲ್ಲಿಗೆ ನಾವು ಅದನ್ನು ಇಷ್ಟ ತನಕ ಅದನ್ನು ನಾವು ಇದು ಮಾಡ್ಲಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅದನ್ನು ವಿಸ್ತರಿಸುವಂತ ಕೆಲಸವನ್ನು ನಾವು ಮಾಡ್ಬೇಕಂತೇಳಿ ಇದು ಮಾಡಿದೀವಿ. ಎಸ್, ಅದ್ರ ಜೊತೆಗೆ ಈ ಮೆಡಿಸಿನ್ ಅನ್ನ ಈಗ ಯಾರಿಗಾದ್ರೂ ಖಂಡಿತ ಎಲ್ರಿಗೂ ಸಮಸ್ಯೆ ಇರುತ್ತೆ, ಯಾರಿಗಾದ್ರೂ ಬೇಕಾಗುತ್ತೆ. ಸೊ ಇಲ್ಲಿಗೇನೆ ಬರ್ಬೇಕಾ ಅಥವಾ ಬೇರೆ ಹೀಗೆ ಮೆಡಿಕಲ್ ಹಾಗೇನಾದ್ರೂ ಸಿಗುತ್ತಾ? ಪುತ್ತೂರು ಆಸುಪಾಸು ಅಂದ್ರೆ ಪುತ್ತೂರು, ಮಂಗಳೂರು, ಉಡುಪಿ, ಕಾಸರಗೋಡು ಮತ್ತು ಹುಬ್ಬಳ್ಳಿಯಿಂದ ಸಮೇತ ಅದಲ್ಲದೆ ಕರ್ನಾಟಕದ ಪ್ರತಿ ಒಂದು ಜಿಲ್ಲೆಯಿಂದ ಇಲ್ಲಿಗೆ ಬರ್ತಾರೆ. ಆದ್ರೆ ಯಾವ್ದೆಲ್ಲ ಜಿಲ್ಲೆಯಲ್ಲಿ ನಮ್ಮ ಕ್ಲಿನಿಕ್ ಇದೆ, ನಾವು ರೋಗಿಗಳಿಗೆ ನೀವು ಅಲ್ಲಿಗೆ ಹೋಗಿ ಇಲ್ಲಿ ಕೊಡುವಂತ ಮೆಡಿಸಿನ್ ಸಮೇತ ಒಂದೇ, ಅಲ್ಲಿ ಕೊಡುವಂತ ಮೆಡಿಸಿನ್ ಸಮೇತ ಒಂದೇ. ಆದ ಕಾರಣ ನೀವು ಇಲ್ಲಿಗೆ ಬರುವಂತ ಅವಶ್ಯಕತೆ ಇರಲ್ಲ ಅಂತ ಹೇಳಿ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ರು ಕೂಡ ಒಂದು ಈ ಸಮಸ್ಯೆ ಅಂತ ಹೇಳಿದ್ರೆ ಹಿಂಜರಿಯೋದು ಸಹಜ. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಈಗ ಕೆಲವರಿಗೆ ಮುಜುಗರ ಜಾಸ್ತಿ ಆಗಿರತ್ತೆ, ಹೊರಗಡೆ ಹೇಳುವಂತ ಪರಿಸ್ಥಿತಿಯಲ್ಲಿ ಇರಲ್ಲ, ಗಂಡನ ಹತ್ರ ಸಮೇತ ಹೆಂಡತಿ ಹೇಳಲ್ಲ, ಮಕ್ಕಳು ಅಪ್ಪ ಅಥವಾ ಅಮ್ಮನ ಹತ್ರ ಈ ವಿಚಾರವನ್ನು ಚರ್ಚೆ ಮಾಡಲ್ಲ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಅವರಿಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನಮ್ಮಲ್ಲಿಗೆ ಬಂದ್ರೆ ಅವರಿಗೆ ಇದರಿಂದ ಕಂಪ್ಲೀಟ್ ಆಗಿ ವಾಸಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಹಾಗೇನೆ ಈಗ ಪ್ರತಿಯೊಬ್ರು ಕೂಡ ಈಗ ನೀವು ಈಗ 30 ವರ್ಷಗಳಿಂದ ಈ ಒಂದು ಈ ಸಂಸ್ಥೆಯನ್ನ ಇದ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಇದ್ರ ಒಂದು ಹಿಂದಿನ ಒಂದು ಕಷ್ಟ ಎಷ್ಟಿತ್ತು ಅಥವಾ ಈ ಒಂದು ಬೆಳೆದು ಬಂದಂತಹ ರೀತಿ ಎಷ್ಟು ಇದಿತ್ತು? ಅದು ಹೇಳ್ಲಿಕ್ಕೆ ಹೋದ್ರೆ ತುಂಬಾ ದೊಡ್ಡ ಕತೆ, ಅದಕ್ಕೆ ಹೇಳ್ಬಾರ್ದು ನಾವು. ಅಂದ್ರೆ ಇದು ಮುಂದಿನ ಅದನ್ನು ನಾವು ಮರೆತು ಬಿಟ್ಟಿದೀವಿ. 2004ರಲ್ಲಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಈ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿ, ಅದರ ನಂತರ ನಾವು ಒಂದು ಫ್ಯಾಕ್ಟರಿ ತರ ಮಾಡಿ ಇದನ್ನು ರೆಡಿ ಮಾಡಿ ಜನರಿಗೆ ಕೊಡುವಂತ ಕೆಲಸ ಮಾಡ್ಕೊಂಡು ಬಂದಿದೀವಿ. ಅದರ ನಂತರ ನಾವು ಹಿಂದೆ ನೋಡ್ಲಿಲ್ಲ, ಅದು ಎಲ್ಲ ಕಂಪ್ಲೀಟ್ ಮರೆದು ಈಗ ಮುಂದೆ ಹೋಗ್ತಾ ಇದ್ದೀವಿ. ಈಗ ಕಳೆದ 3-4 ವರ್ಷದಿಂದ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಸಮೇತ ಕ್ಲಿನಿಕ್ ಅನ್ನು ಪ್ರಾರಂಭಿಸುವಂತ ಕೆಲಸವನ್ನು ಸಮೇತ ನಾವು ಮಾಡಿಕೊಂಡು ಬಂದಿದ್ದೀವಿ. ಹಾಗೇನೆ ಏನಾದ್ರೂ ಹೊಸ ಯೋಜನೆಗಳು ಏನಾದ್ರೂ ಇದೆಯಾ? ಖಂಡಿತವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಸಾಲ್ಮರ ಆಯುರ್ವೇದ ಹಾಸ್ಪಿಟಲ್ ಮಾಡ್ಬೇಕಂತ ಹೇಳುವಂತ ಒಂದು ಇದನ್ನು ಇಟ್ಕೊಂಡಿದೀವಿ. ಬಂದಂತ ರೋಗಿಗಳನ್ನು ನಾವು 1 ವಾರ ನಿಲ್ಲಿಸಿ ಅವರನ್ನು ಟೆಸ್ಟ್ ಮಾಡಿ ನಮ್ಮಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ವಿದೌಟ್ ಸರ್ಜರಿ, ವಿದೌಟ್ ಸಾರಸೂತ್ರ ಇಲ್ಲದನ್ನೇ ಚಿಕಿತ್ಸೆಯಿಂದ ಮಾಡಿಸಿ ಮನೆಗೆ ಹೋಗುವಾಗ ಅವರನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಕಳಿಸುವಂತ ಕೆಲಸವನ್ನು ಮಾಡುವಂತ ಒಂದು ಇದನ್ನು ಇಟ್ಕೊಂಡಿದೀವಿ. ಅದು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದುವರಿಬೇಕಂತ ಹೇಳಿದ್ದೀವಿ. ಹಾಗೇನೆ ಈ ಸಲ್ಮಾರ ಅದೆಷ್ಟೋ ಪ್ರಶಸ್ತಿಗಳನ್ನ ಗಿಟ್ಟಿಸಿಕೊಂಡಿದೆ ಅಂತ ನಾನು ಈಗ ಜಸ್ಟ್ ನೋಡ್ದೆ ಈಗ ಹೋಗುವಾಗ ಹಾಸ್ಪಿಟಲ್ ಕಡೆ. ಸೊ ಯಾವ ರೀತಿಯಾಗಿ ಇದಕ್ಕೆಲ್ಲ ಪ್ರಶಸ್ತಿಗಳು ಬಂದಿದೆ? ಕರ್ನಾಟಕ ವೈದ್ಯ ರತ್ನ ಪ್ರಶಸ್ತಿ ನನಗೆ ಬಂದಿದೆ, ಪಾರಂಪರ ವೈದ್ಯ ರತ್ನ ಸಮೇತ ಬಂದಿದೆ, ಮತ್ತೆ ಆಯುಷ್ ಟಿವಿ ನ್ಯಾಷನಲ್ ಅವಾರ್ಡ್ ಸಮೇತ ಕೊಟ್ಟಿದ್ದಾರೆ, ಹೆಲ್ತ್ ಅವಾರ್ಡ್ ಅಂತೇಳಿ ಕೊಟ್ಟಿದ್ದಾರೆ. ಅದಲ್ಲದೆ ಕೇರಳ, ಕರ್ನಾಟಕ ಗಡಿ ನಾಡಿನವರು ನೋಬಲ್ ಮ್ಯಾನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಈಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಮೇತ ಬಂದಿದೆ. ಪ್ರಶಸ್ತಿಗಳು ಹಲವಾರು ಬಂದಿದೆ. ಅದರಿಂದ ನಾವು ಇನ್ನೂ ಉತ್ತಮವಾದ ರೀತಿಯಲ್ಲಿ ಔಷಧಿಯನ್ನು ತಯಾರಿಸಿ ಬರುವಂತವರಿಗೆ ಕೊಡುವಂತ ಕೆಲಸವನ್ನು ಸಮೇತ ಮಾಡ್ತಾ ಇದ್ದೀವಿ. ಸೊ ಹಾಗೇನೆ ಈಗ ಪುತ್ತೂರಿನ ಜನತೆ ಅಂದ್ರೆ ಪುತ್ತೂರಿನಲ್ಲಿ ಎಷ್ಟು ಜನರಿಗೆ ಈ ಒಂದು ಆಯುರ್ವೇದಿಕ್ ಕ್ಲಿನಿಕ್ ಬಗ್ಗೆ ಗೊತ್ತಿದೆ ಅಥವಾ ನಿಮ್ ಬಗ್ಗೆ ಹೇಳೋದಾದ್ರೆ? ಪುತ್ತೂರಲ್ಲಿ ಸಾಧಾರಣ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಕೆಲವರು ಬರುವಂತವರು ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಪುತ್ತೂರಿಂದ ಸುಮಾರು 7 ಕಿಲೋಮೀಟರ್ ದೂರ ಇರುವ ಕಾರಣ ಕೆಲವರು ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸುತ್ತಾಡಿ ನಮ್ಮ ತರಾವಡು ಮನೆ ಇದೆ ಆ ಕಡೆ ಹೋಗ್ತಾರೆ, ಅಲ್ಲಿಂದ ಎಲ್ಲ ಅಲೆದಾಡಿಕೊಂಡು ಇಲ್ಲಿಗೆ ಬರುವಂತ ಕೆಲಸ ಮಾಡ್ತಾರೆ. ಅವರಿಗೆ ಸೀದಾ ಗೂಗಲ್ ಮ್ಯಾಪ್ ಅಲ್ಲಿ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ಅಂತ ಹೇಳಿ ಹಾಕಿದ್ರೆ ನಮ್ಮ ವಿಳಾಸ ಕರೆಕ್ಟ್ ಆಗಿ ಅವರಿಗೆ ಸಿಗ್ತದೆ.
ಪುತ್ತೂರಿಗೆ ಆಗಿದ್ರೆ ಪುತ್ತೂರು ಬರುತ್ತೆ, ಬೆಂಗಳೂರು ಆಗಿದ್ರೆ ಬೆಂಗಳೂರು ಬರುತ್ತೆ, ಹುಬ್ಳಿ, ಧಾರವಾಡ, ರಾಯಚೂರು ಈ ತರ ಪ್ಲೇಸಿಗೆ ಸಮೇತ ಅವರಿಗೆ ಸರ್ಚ್ ಮಾಡಿ ನೋಡ್ಬೋದು. ಹಾಗೇನೆ ಸರ್, ಈಗ ಇಲ್ಲಿ ಸಲ್ಮಾರ ಆಯಿಲ್ ಅಂದ್ರೆ ಏನು ಪೇನ್ ಕಿಲ್ಲರ್ ಆಯಿಲ್, ಇದು ತುಂಬಾ ಫೇಮಸ್ ನಾನ್ ನೋಡಿದ ಮಟ್ಟಿಗೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸಾಲ್ಮರ ಪೇನ್ ರಿಲೀಫ್ ಆಯಿಲ್ ಇದು ಯಾವುದೇ ತರದ್ದು ಮಂಡಿ ನೋವು, ಕುತ್ತಿಗೆ ಭುಜಗಳಲ್ಲಿ ನೋವು ಅಥವಾ ಬೆನ್ನು ನೋವು, ಪಾದ ಉರಿ, ಗಂಟುಗಳಲ್ಲಿ ನೋವು ಅಥವಾ ಟೂ ವೀಲರ್ ಡ್ರೈವಿಂಗ್ ಮಾಡುವಂತ ಅವರಿಗೆ ಬರುವಂತ ಪೇನು, ಮತ್ತೆ ನಮ್ಮ ಬಾಡಿಯನ್ನು ಒಂದು ವಾರಕ್ಕೊಮ್ಮೆ ಮಸಾಜ್ ಎಣ್ಣೆ ಹಚ್ಚಿ ಬಿಸಿಲಿನಲ್ಲಿ ಸ್ನಾನ ಮಾಡ್ಲಿಕ್ಕೆ ಸಮೇತ ಇದನ್ನು ಯೂಸ್ ಮಾಡಬಹುದು. ಇದು ಸಮೇತ ನಮ್ಮ ಯಾವ ರೀತಿಯಲ್ಲಿ ಮೂಲವ್ಯಾಧಿ ಔಷಧಿ ಪ್ರಭಾವ ಇದೆ ಅದರಿಂದ ದುಪ್ಪಟ್ಟು ಪರಿಣಾಮ ಇದು ಸಮೇತ ಕೊಡ್ತಾ ಇದೆ ಅಂತೇಳಿ ಹೇಳ್ಬೋದು. ಓಕೆ, ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಒಂದು ಗಂಟು ನೋವು ಆಗಿರ್ಬೋದು, ಕೀಲ್ ನೋವು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಈಗಿನ ಜನರೇಷನ್. ಯಾಕಂತ ಹೇಳಿದ್ರೆ ಜಾಸ್ತಿ ಕೂತ್ಕೊಂಡು ವಾಕ್ ಮಾಡ್ತೇವೆ, ಸೊ ಜಾಸ್ತಿ ನಡೆಯೋದಿಲ್ಲ. ಹಾಗಾಗಿ ಇದು ಎಲ್ರಿಗೂ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೇನೆ ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು ನೀವು ಇಲ್ಲಿಗೆ ಬರ್ಲೇಬೇಕು ಅಲ್ವಾ? ಅಲ್ಲ, ನಾವು ಇದನ್ನು ಕೊರಿಯರ್ ಸಮೇತ ಮಾಡಿ ಕಳಿಸ್ತೀವಿ. ಕೊರಿಯರ್ ಮುಖಾಂತರ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ತೀವಿ. ನಮ್ಮ ಸಾಲ್ಮರ ಆಯುರ್ವೇದ ಅಂತೇಳಿ ಹಾಕಿದ್ರೆ ವೆಬ್ಸೈಟ್ ಗೆ ಸಿಗತ್ತೆ. ವೆಬ್ಸೈಟ್ ಗೆ ಲಿಂಕ್ ಮಾಡಿ ಆರ್ಡರ್ ಮಾಡಬಹುದು. ಪ್ರತಿ ದಿವಸ ಇಲ್ಲಿಂದ ಸಂಜೆ ನಾವು ಕೊರಿಯರ್ ಮಾಡ್ತೀವಿ. ಅದು ಎಲ್ಲಿ ಆಲ್ ಓವರ್ ಇಂಡಿಯಾ ಅಥವಾ ಹೊರ ಕಂಟ್ರಿಯಿಂದ ಸಮೇತ ಇದನ್ನು ಆರ್ಡರ್ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಸಿಕ್ತು ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಹಾಗೇನೆ ನಂಬರ್ ನಾನು ನಿಮ್ಗೆ ಕೆಳಗೆ ಇದ್ರಲ್ಲಿ ಹಾಕಿರ್ತೇನೆ. ಸೊ ಏನ್ ಮಾಡ್ಬೋದು, ಕಾಲ್ ಕೂಡ ಮಾಡಬಹುದು ಅವರಿಗೆ. ಅದ್ರ ಜೊತೆಗೆ ಈ ಮೂಲವ್ಯಾಧಿ ಸಮಸ್ಯೆ ಯಾವ ರೀತಿ ಅಂದ್ರೆ ಹೇಗೆ ಉಲ್ಬಣಗೊಳ್ಳುವಂತದ್ದು, ಇದು ಈಗ ಜಾಸ್ತಿ ಆಗ್ತಾ ಇದೆ ಪ್ರಸ್ತುತ ಏನು ಸಮಾಜದಲ್ಲಿ. ಎಲ್ರಿಗೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಸಮಸ್ಯೆ ಕಾಡ್ತಾ ಇದೆ. ಯಾವ ರೀತಿ ಅಂದ್ರೆ ಇದು ಯಾಕೆ ಉಲ್ಬಣಗೊಳ್ತಾ ಇದೆ, ಇದು ಯಾವ ರೀತಿ ಬರುತ್ತೆ ಅಂತ ಎಲ್ರಿಗೂ ಈಗ ಒಂದು ಕ್ಯೂರಿಯಾಸಿಟಿ ಇದೆ. ಮೂಲವ್ಯಾಧಿ ಈಗ ಆಹಾರ ಪದ್ಧತಿ ಅಂದ್ರೆ ಮೊದಲನೇದಾಗಿ ನಾವು ತಿನ್ನುವಂತ ಆಹಾರವನ್ನು ಹತೋಟಿಗೆ ಇಟ್ಕೊಳ್ಳಲ್ಲ. ನಾವು ಎಲ್ಲಾ ತರದ್ದು ನಾನ್ ವೆಜ್ ತಿಂತೀವಿ ಅಥವಾ ಈ ಚೈನೀಸ್ ಐಟಮ್ ತಿಂತೀವಿ, ಜಾಸ್ತಿ ಖಾರ, ಎಣ್ಣೆ ಪದಾರ್ಥ, ಕರಿದ ತಿಂಡಿ, ಬೇಕರಿ ಐಟಮು ಈ ತರದೆಲ್ಲ ಜಾಸ್ತಿ ಸೇವನೆ ಮಾಡ್ತೀವಿ. ಆದ್ರೆ ಯಾವುದೇ ವಿಧದ್ದು ನಮ್ಮ ಶರೀರಕ್ಕೆ ಬೇಕಾದಂತ ಒಂದು ತಂಪು ಪದಾರ್ಥವ ಏನಂದ್ರೆ ಎಳ್ನೀರು ಕುಡಿಯಲ್ಲ, ಮಜ್ಜಿಗೆ ಕುಡಿಯಲ್ಲ, ಎಲ್ಲ ಇದನ್ನು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಇನ್ಕ್ಲೂಡ್ ಮಾಡಿ ಬರಲ್ಲ. ಹಾಟ್ ಡ್ರಿಂಕ್ಸ್ ಜಾಸ್ತಿ ಕುಡಿತಾರೆ, ಪೆಪ್ಸಿ, 7up ಈ ತರದ್ದು ಜಾಸ್ತಿ ಕುಡಿತಾರೆ. ಆದ್ರಿಂದ ನಮ್ಮ ಬಾಡಿಗೆ ಯಾವ್ದು ತರದ್ದು ಒಂದು ತಂಪು ನಮಗೆ ಸಿಗದ ಕಾರಣ ಸಮೇತ ಇದು ಹೆಚ್ಚಾಗಿ ಬೆಳೀತಾ ಇದೆ. ಮತ್ತೆ ವರ್ಕ್ ಪ್ರೆಷರ್ ಇರುವಂತವ್ರು ಅಂದ್ರೆ ಕೆಲವರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇದೆ, ITBTಯಲ್ಲಿ ಕೆಲಸ ಮಾಡ್ತಾರೆ, ಒಂದೇ ಕಡೆ ಕೂರುವಂತವರು, ಆಟೋ ಡ್ರೈವರು, ಬಸ್ ಡ್ರೈವರು, ಹಾಗೆ ಗಾಡಿ ಜಾಸ್ತಿಯಾಗಿ ಓಡಿಸುವಂತವರು, ಟೂ ವೀಲರ್ ಡ್ರೈವರು ಇಂಥವರಿಗೆ ಜಾಸ್ತಿಯಾಗಿ ಬರುತ್ತೆ. ಟೈಲರ್ ಕೆಲಸ ಮಾಡುವಂತವರಿಗೆ ಬರುತ್ತೆ. ಹೆಣ್ಮಕ್ಕಳಲ್ಲಿ ಗರ್ಭಿಣಿ ಆಗುವ ಸಮಯದಲ್ಲಿ ಸಮೇತ ಇಂಥ ಸಮಸ್ಯೆ ಜಾಸ್ತಿಯಾಗಿ ಬರುತ್ತೆ. ಈಗತ್ತು ಒಂದು ಇದು ನೋಡುವಾಗ ಚಿಕ್ಕ ಮಕ್ಕಳಲ್ಲಿ ಸಮೇತ ಈ ಸಮಸ್ಯೆ ಇದೆ. ಇದಕ್ಕೆ ಆಹಾರ ಪದ್ಧತಿ, ಮೊಬೈಲ್ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ, ನಿದ್ರೆ ಕರೆಕ್ಟ್ ಆಗಿ ಬರಲ್ಲ ಅವರಿಗೆ, ಮತ್ತೆ ಕರೆಕ್ಟ್ ಜೀರ್ಣ ಶಕ್ತಿ ಇರಲ್ಲ. ಅಂದ್ರೆ ನಾವು ತಿಂದಂತ ಪದಾರ್ಥ ಅವರಿಗೆ ಡೈಜೆಸ್ಟ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಈ ಸಮಸ್ಯೆಯಿಂದ ಜಾಸ್ತಿ ಬಳಲ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ಸೊ ಪ್ರಸ್ತುತವಾಗಿ ಅದೇ ನಾನು ಹೇಳಿದಾಗೆ ಎಲ್ಲ ಮಕ್ಕಳು ಕೂಡ ಇಂತಹ ಸಮಸ್ಯೆ ಇಲ್ಲದೆ ಬಳಲ್ತಾ ಇದ್ದಾರೆ. ಹಾಗಾದ್ರೆ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನು ನಾವು ಚೇಂಜ್ ಮಾಡ್ಕೋಬೇಕು, ಖಂಡಿತ ಚೇಂಜ್ ಮಾಡ್ಬೇಕು. ಇಲ್ಲದ್ರೆ ಇದು ಮುಂದಿನ ದಿನಗಳಲ್ಲಿ ಈಗ ನಾವು ನಮ್ಮಲ್ಲಿಗೆ ಒಂದು ಮನೆಯಿಂದ 2 ಜನರಿಗೆ ಸಮೇತ ಇದ್ದವರು ಬರ್ತಾರೆ, 3 ಜನರು ಸಮೇತ ಬರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದು ಕೂಡ ಜಾಸ್ತಿ ಆಗ್ಬೋದು. ಅದಕ್ಕೆ ಆಹಾರ ಪದ್ಧತಿಯನ್ನು ಕ್ರಮಬದ್ಧವಾಗಿ ನಾವು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಮೆಡಿಸಿನ್ ಈಗ ಒಂದು ಫಸ್ಟ್ ಟೈಮ್ ಬರ್ತಾರೆ, ಹಾಗಂತ ಇದು ಎಷ್ಟು ಟೈಮ್ ತನಕ ತಗೊಳ್ಬೇಕಾಗುತ್ತೆ ಈ ಮೆಡಿಸಿನ್? ಅದು ಅವರ ಸ್ಟೇಜ್ ವೈಸ್ ಬಂದ ತಕ್ಷಣ ನಮ್ಮ ಡಾಕ್ಟರ್ ಇದ್ದಾರೆ, ಇಲ್ಲಿ ಲೇಡಿ ಡಾಕ್ಟರ್ ಇದ್ದಾರೆ. ಅವರು ಬಂದ ಪೇಷಂಟ್ ಅನ್ನು ಅವರನ್ನು ಟೆಸ್ಟ್ ಮಾಡಿ ಅವರು ಯಾವ ರೀತಿ ಇದೆ, ಎಷ್ಟು ವರ್ಷದಿಂದ ಇದೆ, ಅವರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ, ಅವರಿಗೆ ರಕ್ತ ಬೀಳತ್ತಾ, ನೋವು ಇದೆವಾ, ತುರಿಕೆವಾ, ಅಥವಾ ಮಾಂಸಗಡ್ಡೆ ತರ ಹೊರಗೆ ಬರುತ್ತಾ, ಅಥವಾ ನೀರ್ ತರ ಬರುತ್ತಾ, ಗಮ್ ತರ ಬರುತ್ತಾ, ಅಥವಾ ಅಲ್ಲಿ ಫಿಸ್ತುಲದ್ದು ಟ್ರ್ಯಾಕ್ ಓಪನ್ ಆಗಿದೆ ಏನಂತ ಹೇಳಿ ನೋಡಿ ಅವರು ಫೈಲ್ ಮಾಡ್ತಾರೆ. ಅವರಿಗೆ 10 ದಿವಸ ಅಥವಾ 1 ತಿಂಗಳ ಮೆಡಿಸಿನ್ ಕೊಡ್ತಾರೆ. ಅವರು 10 ದಿವಸ ಅಥವಾ 1 ತಿಂಗಳು ಬಿಟ್ಟ ನಂತರ 2ನೇ ಟೈಮ್ ಬಂದಾಗ ಅವರನ್ನು ಟೆಸ್ಟ್ ಮಾಡಿ ನೋಡಿದಾಗ ಇರುವಂತ ಯಾವ ಸ್ಟೇಜ್ ಇಂದ ಯಾವ ಸ್ಟೇಜ್ಗೆ ಮುಟ್ಟಿದೆ ಅದನ್ನು ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಆದ್ರೆ 3 ತಿಂಗಳು
ಪಿಸ್ತೂಲ ಕೇಸ್ ಅವರಿಗೆ 3 ರಿಂದ 4 ಅಥವಾ 5 ತಿಂಗಳಾಗತ್ತೆ. ಫೈಲ್ಸ್ ಫಿಶರಿಗೆ 3 ತಿಂಗಳಲ್ಲಿ ಕಂಪ್ಲೀಟ್ ಗುಣ ಆಗತ್ತೆ ನಮ್ಮ ಔಷಧಿಯೇ. ಎಸ್, ಸೊ ಖಂಡಿತವಾಗಿ ಒಂದು 3-4 ತಿಂಗಳು ಬೇಕಾಗುತ್ತೆ. ಸೊ ಏನೋ ಕ್ರಮಬದ್ಧವಾಗಿ ಮೆಡಿಸಿನ್ ಅನ್ನ ಫಾಲೋ ಅಪ್ ಮಾಡಿದ್ರೆ ಏನೋ ಸ್ಟೇಜ್ ವೈಸ್ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗೇನೆ ಇಷ್ಟೊತ್ತು ಏನೋ ನಮ್ಮ ಸಂಶುದ್ದೀನ್ ಸಲ್ಮಾರ ಏನೋ ನಾಟಿ ವೈದ್ಯರು ಅಂತಾನೆ ಹೇಳ್ಬೋದು, ಅಥವಾ ಆಯುರ್ವೇದಿಕ್ ಅಲ್ಲಿ ಈಗ ಏನೋ ಮೂಲವ್ಯಾಧಿ ಅಥವಾ ಆ ಸಮಸ್ಯೆಯಲ್ಲಿ ಪರಿಣಿತರು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಅವ್ರ ಜೊತೆ ಮಾತುಕತೆಯನ್ನ ಕೂಡ ನೀವು ಕೂಡ ಕೇಳಿದ್ರಿ. ಸೊ ಅವ್ರು ಯಾವೆಲ್ಲ ರೀತಿ ಈ ಒಂದು ಸಮಸ್ಯೆಯನ್ನ ಪರಿಹರಿಸಬಹುದು ಅಥವಾ ಯಾವ ರೀತಿ ಈ ಸಮಸ್ಯೆನ ಬಗೆಹರಿಸ್ಲಿಕ್ಕೆ ಆ ಒಂದು ಮೆಡಿಸಿನ್ ಕಾರಣ ಆಗುತ್ತೆ ಅಂತ ಕೂಡ ಹೇಳಿದ್ರು. ಇದು ಎಲ್ಲಿ ಇರುತ್ತೆ ಅಥವಾ ಎಲ್ಲಿ ಸಿಗುತ್ತೆ, ಪುತ್ತೂರಿಂದ ಎಷ್ಟು ದೂರ ಇದೆ ಇಲ್ಲಿಗೆ ಬರ್ಲಿಕ್ಕೆ. ಸೊ ಗೂಗಲ್ ಮ್ಯಾಪ್ ಅಲ್ಲಿ ಏನೋ ಸಲ್ಮಾರ ಮೆಡಿಕಲ್ಸ್ ಅಥವಾ ಆಯುರ್ವೇದಿಕ್ ಅಂತ ಹಾಕಿದ್ರು ಕೂಡ ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿಗೆ ನೀವು ಬರ್ಬೋದು. ಅದ್ರ ಜೊತೆಗೆ ಅವ್ರು ಹೇಳ್ದಾಗೇನೆ ಸೊ ಯಾವ್ದೇ ನೋವಿಗೂ ಕೂಡ ನಾವ್ ಏನ್ ಮಾಡ್ತೇವೆ, ಆ ಸಮಸ್ಯೆನ ಏನೋ ಮುಜುಗರ ಇಲ್ಲದೆ ನಾವು ತಿಳಿಸ್ಬೇಕಾಗತ್ತೆ. ಆಯುರ್ವೇದಿಕ್ ಅಲ್ಲಿ ಕಡಿಮೆ ಆಗೋದು ಯಾವ್ದೂ ಇಲ್ಲ, ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಮೆಡಿಸಿನ್ ಬರೋದಕ್ಕಿಂತ ಮುಂಚೆ ಇದ್ದದ್ದೇ ಆಯುರ್ವೇದಿಕ್. ಸೊ ಹಾಗಾಗಿ ಈಗ ಆಯುರ್ವೇದಿಕ್ ಅಲ್ಲಿ ಎಲ್ಲಾ ಕೂಡ ಏನಾಗುತ್ತೆ, ನಮ್ಗೆ ಪರಿಹಾರವನ್ನ ಕಂಡ್ಕೊಳ್ಬಹುದು. ಹಾಗಾಗಿ ಖಂಡಿತವಾಗಿ ಇಂತಹ ಸಮಸ್ಯೆ ಇದ್ದವರು ಮುಜುಗರವನ್ನ ಬಿಟ್ಟು ಖಂಡಿತ ಇಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡ್ಬೋದು. ಅವ್ರು ಹೇಳ್ದಾಗೇನೆ ನಮ್ಗೆ ಗೊತ್ತಿರೋದಿಲ್ಲ ಎಷ್ಟೋ ವಿಷಯಗಳು. ಸೊ ಅವರು ಬ್ರೀಫ್ ಆಗಿ ನಮ್ ಜೊತೆ ಈ ಎಲ್ಲಾ ವಿಚಾರವನ್ನ ಮಾಹಿತಿಯನ್ನ ಹಂಚ್ಕೊಂಡ್ರು. ಸೊ ನಿಮ್ಗೇನಾದ್ರೂ ಇಂತಹ ಸಮಸ್ಯೆಯಿಂದ ಅಥವಾ ಯಾರಾದ್ರೂ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಗೂ ಕೂಡ ಇಂತಹ ಸಮಸ್ಯೆಗಳಿದ್ರೆ ಖಂಡಿತವಾಗಿಯೂ ಇಲ್ಲಿ ವಿಸಿಟ್ ಅನ್ನ ಮಾಡಬಹುದು. ಯಾವ ಇದ್ರ ಬೆಳಿಗ್ಗೆಯಿಂದ ಸಂಜೆ ತನಕ, ಅಂದ್ರೆ ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 1 ಮತ್ತೆ 2 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇಲ್ಲಿ ಡಾಕ್ಟರ್ ಇರ್ತಾರೆ. ಆದಿತ್ಯವಾರ ರಜೆ ಇದೆ, ಮಿಕ್ಕಿದ ಎಲ್ಲ ಗವರ್ಮೆಂಟ್ ಹಾಲಿಡೇ ದಿವಸ ನಮ್ಮಲ್ಲಿ ರಜೆ ಇರುತ್ತೆ. ಫೋನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ನಮ್ಮ ಫೋನ್ ನಂಬರು 9353436373. ಈ ನಂಬರ್ಗೆ ಕಾಲ್ ಮಾಡಬೇಕು. ಕಾಲ್ ಮಾಡಿ ಟೈಮಿಂಗ್ ಕನ್ಫರ್ಮೇಶನ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಸೊ ಸರ್ ಫೋನ್ ನಂಬರ್ ಕೂಡ ಕೊಟ್ರು. ಹಾಗೇನೆ ನಾವು ಏನೋ ಸ್ಕ್ರೀನ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೇವೆ. ಸೊ ಖಂಡಿತವಾಗಿ ಕಾಲ್ ಕೂಡ ಮಾಡಿ ಬರ್ಬಹುದು. ಯಾಕಂತ ಹೇಳಿದ್ರೆ ಹಾಲಿಡೇಸ್ ಇರುತ್ತೆ, ಗವರ್ಮೆಂಟ್ ಹಾಲಿಡೇಸ್ ಇರುತ್ತೆ, ಸಂಡೇ ಹಾಲಿಡೇಸ್ ಇರುತ್ತೆ. ಹಾಗೇನೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಆಮೇಲೆ ಲಂಚ್ ಅವರ್ ಆಗಿ 2 ಗಂಟೆಯಿಂದ 5 ಗಂಟೆ ತನಕ ಈ ಏನೋ ಇಲ್ಲಿ ಕ್ಲಿನಿಕ್ ಗೆ ನೀವು ಬಂದು ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬಹುದು. ಸೊ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ. ಸೊ ಈ ಸಮಸ್ಯೆ ಬಗ್ಗೆ ಏನೋ ಜನರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ಸೊ ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ಕೂಡ ಒಂದು ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಿರುವವರಿಗೆ ಇನ್ಮುಂದೆ ಏನೋ ನಾವ್ ಹೇಳಿದ ಹಾಗೇನೆ ಆಯುರ್ವೇದಿಕ್ ಆಗಿ ಯಾರೆಲ್ಲ ಆಯುರ್ವೇದಿಕ್ ಇಲ್ಲಿ ತನಕ ಮಾಡ್ಲಿಲ್ಲ, ಇಂಗ್ಲಿಷ್ ಮೆಡಿಸಿನ್ ದಾಸರಾಗ್ಬಿಟ್ಟಿದ್ರಿ, ಸೊ ಇನ್ ಮುಂದೆ ಏನ್ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪುತ್ತೂರಿನಲ್ಲಿರುವಂತಹ ಸಲ್ಮಾರ ಆಯುರ್ವೇದಿಕ್ ಏನೋ ಮೆಡಿಸಿನ್ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸಿಕೊಟ್ಟೆ, ಸರ್ ಕೂಡ ತಿಳಿಸಿಕೊಟ್ರು. ಹಾಗೇನೆ ಇನ್ ಮುಂದೆ ನೀವು ಬರೋದಿದ್ರೆ ಪುತ್ತೂರಿಗೆ ಬಂದ್ರೆ ಪಂಚೋಳ ನರಿಮೊಗರಿಗೆ ಬಂದ್ರೆ ಈ ಒಂದು ನಿಮ್ಗೆ ಸ್ಪಾಟ್ ಸಿಗುತ್ತೆ. ಇಲ್ಲಿಂದ ಗುಣಮುಖರಾಗಿ ಇನ್ ಮುಂದೆ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನನ್ನ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಎಲ್ರಿಗೂ ಹೇಳ್ತೀನಿ ಬಾಯ್.